ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹಿಮಾ ವರ್ಲ್ಡ್. ಸೊ ಎಲ್ಲರೂ ಹೇಗಿದ್ದೀರಾ? ನಾನು ಮಾತ್ರ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ, ಓಕೆನಾ? ಸೊ ಆಗಸ್ಟ್ ಹೆಂಗಿದೆ ಅಂದರೆ ನನಗೆ ಸೆಪ್ಟೆಂಬರಲ್ಲಿ ಬರ್ಡೇ ಇರೋದು. ಗಿಫ್ಟೆಲ್ಲ ಸೆಪ್ಟೆಂಬರ್ಗೆ ಬರಬೇಕು. ಬಟ್ ಆಗಸ್ಟಲ್ಲೇ ನನಗೆ ಸುಮಾರು ಗಿಫ್ಟ್ಸ್ಗಳು ಬರ್ತಾಯಿದೆ. ಸೀರಿಯಸ್ಲಿ ಅಲ್ಲಿ ಲಕ್ಕಿ ಮಂತ್ ಆಗೋಗ್ಬಿಟ್ಟಿದೆ ನನಗೆ ಇದು. ಹಾಗೆ ಲೈಕ್ ನಾನು ಇದು ಅಂದ್ಕೊಂಡ್ರೆ ಇದು ತೊಗೊಂಬಿಟ್ಟಿದ್ದೀನಿ, ಇಲ್ಲ ಇದಕ್ಕೆ ಬೇಕು ಅಂದ್ಕೊಂಡ್ರೆ ಇದು ಬಂದುಬಿಟ್ಟಿದೆ. ಲೈಕ್ ಹಂಗೆ ಆ ಥರ ಆಗೋಗಿದೆ ಆಗಸ್ಟ್. ಈ ಇಯರಲ್ಲಿ ಇದೆ ಅನಿಸುತ್ತೆ ನನಗೆ ಒಂಥರ ಬೆಸ್ಟ್ ಮಂತು. ಸೊ ಇವತ್ತಿನ ವೀಡಿಯೋ ಏನಂತ ಆಲ್ರೆಡಿ ನೀವು ತಮ್ಮನೇಲಿ ನೋಡಿರ್ತೀರ. ನಾನು ಲಾಸ್ಟ್ ಯಾವಾಗೋ ಗೋಲ್ಡ್ ಶಾಪಿಂಗ್ ವ್ಲಾಗ್ ಹಾಕಿದ್ದೆ. ಬಟ್ ಅದಾದಮೇಲೆ ಏನು ತೊಗೊಂಡೆ ಅಂತ ನಾನು ವ್ಲಾಗೇ ಮಾಡೋಕ್ಕಾಗಿಲ್ಲ. ಲೈಕ್ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂದ್ಕೊಂಡು ಅದು ಡಿಲೇ ಆಗ್ತಾ ಬಂತು. ಸೊ ಇವತ್ತು ನನ್ನ ಪ್ರೀ ಬರ್ಡೇ ಗಿಫ್ಟ್ ಅವ್ರ ಪ್ರೀ ಫೆಸ್ಟಿವಲ್ ಗಿಫ್ಟ್ ಏನಾದರೂ ಅಂದ್ಕೊಬೋದು, ನಮ್ಮಮ್ಮ ಕಡೆಯಿಂದ. ಆಮೇಲೆ ಸೊ ಇದು ನಮ್ಮ ಮಮ್ಮಿ ಕಡೆಯಿಂದ ಗಿಫ್ಟು. ಸೊ ಒಂದು ಕುಟ್ಟಿ ಪರ್ಸ್. ನಿಮ್ಗೆ ಆಬ್ವಿಯಸ್ಲಿ ಇದು ನೋಡ್ತಿದ್ದಂಗೆ ಅರ್ಥ ಆಗಿಬಿಡತ್ತೆ. ಆಬ್ವಿಯಸ್ಲಿ ಇದರಲ್ಲಿ ಇದ್ರೆ ಗೋಲ್ಡ್ ಇರಬೇಕು, ಇಲ್ಲ ಸಿಲ್ವರ್ ಇರಬೇಕು ತಾನೆ. ಬಟ್ ವಿಷಯ ಏನಂದರೆ ಇದರಲ್ಲಿ ಗೋಲ್ಡು ಇದೆ, ಸಿಲ್ವರು ಇದೆ, ಹಾಗೆ. ಸೊ ಎರಡು ನಮ್ಮ ಮಮ್ಮಿನೇ ಕೊಡಿಸಿರೋದು. ನೀವು ಆಲ್ರೆಡಿ ನಾನು ಆ ವ್ಲಾಗಲ್ಲಿ ಮೆನ್ಷನ್ ಮಾಡಿದ್ದೆ ಅನಿಸುತ್ತೆ ಯಾವ್ದು ತೊಗೊಂಡಿರ್ಬೋದು ಅಂತ, ಬಿಕಾಸ್ ನಂಗೆ ಅದರಲ್ಲಿ ಎರಡು ಇಷ್ಟ ಆಗಿತ್ತು. ಸೊ ಎರಡರಲ್ಲಿ ನಾನು ತೊಗೊಂಡಿದ್ದೀನಿ. ನಿಜವಾಗ್ಲೂ ನನಗೆ ರೇಟ್ ಪಕ್ಕಾ ಗೊತ್ತಿರಲ್ಲ, ಅದಕ್ಕೆ ನಾನು ಬಿಲ್ ಸಮೇತ ಇಟ್ಕೊಂಡಿದ್ದೀನಿ, ಬಿಕಾಸ್ ಮೆನ್ಷನ್ ಮಾಡಿ ಹೇಳೋಣ ಅಂತ. ಪ್ರತಿ ಸತಿ ಅಲ್ಲಿ ಕೇಳ್ಕೊಂಬರ್ತೀನಿ, ಆಮೇಲೆ ಇಲ್ಲಿ ವೀಡಿಯೋ ಮಾಡೋಷ್ಟೊಂದು ಮರ್ತೋಗ್ತೀನಿ, ಅಷ್ಟು ಮರುಗುಳಿ ಆಗೋಗ್ಬಿಟ್ಟಿದ್ದೀನಿ ನಾನು. ಸೊ ಫಸ್ಟು ಇವೆರಡಲ್ಲಿ ಒಂದು ನನ್ನ ಫೇವ್ರೇಟ್ ಇದೆ, ಇನ್ನೊಂದು ನಾನು ಸುಮ್ಮನೆ ಇಷ್ಟಪಟ್ಟು ತೆಗೆಸ್ಕೊಂಡಿರೋದಿದೆ. ಎರಡರಲ್ಲಿ ಯಾವ್ದು ಬರುತ್ತೋ ಗೊತ್ತಿಲ್ಲ. ಲೆಟ್ಸ್ ಸಿ. ನನ್ನ ಫೇವ್ರೇಟೇ ಬಂತು. ನಾನೇ ಸುಮ್ಮನೆ ಹಿಂಗೆ ಮ್ಯಾಜಿಕ್ ಥರ ಮಾಡಿಕೊಂಡೆ. ಸ್ಟಿಲ್ ನನ್ನ ಫೇವ್ರೇಟ್ ಬಂತು. ಎಸ್, ಈ ಎರಡು ಇಯರಿಂಗ್ಸಲ್ಲಿ ಇದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನೀವು ಇದು ಡಿಸೈನ್ ನೋಡ್ಬೋದು, ಎಷ್ಟು ಕ್ಯೂಟಾಗಿ ಸಿಂಪಲ್ಲಾಗಿದೆ ಅಲ್ವಾ? ಆ್ಯಂಡ್ ಇನ್ನೊಂದು ತೋರಿಸ್ತೀನಿ. ಟಡಾ ಇದು ಲೈಕ್ ಇದರಲ್ಲಿ ನಾನು ನಾರ್ಮಲ್ ಬೀಡ್ಸ್ ಬರೋದು ತೊಗೊಂಡಿದ್ದೀನಿ. ಇದು ಫುಲ್ ಗೋಲ್ಡ್ ಅಲ್ಲಾಡೋದು ತೊಗೊಂಡಿದ್ದೀನಿ ಆ ಥರ. ಸೊ ಇದು. ಸೊ ಎರಡದು ಡೀಟೇಲ್ಸ್ ಹೇಳ್ತೀನಿ, ಓಕೆನಾ? ನಂದು ಆ್ಯಕ್ಚುಲಿ ರೀಸೆಂಟಾಗಿ ನಮ್ಮ ಮಮ್ಮಿ ನಂಗೆ ಒಂದು ಲಾಂಗ್ ಹಾರ ಕೊಡ್ಸಿದ್ದಾರೆ. ಸೊ ಅದು ಹಾಕ್ಕೊಂಡ್ರೆ ಆಬ್ವಿಯಸ್ಲಿ ದೊಡ್ಡ ಬುಗ್ಡಿ ಎಲ್ಲ ಬರ್ತಾವಲ್ಲ, ಅಂಥವು ಇಟ್ಕೊಂಡ್ರೆ ಒಂಚೂರು ಚೆನ್ನಾಗಿರಲ್ಲ. ನಾನು ಆಬ್ವಿಯಸ್ಲಿ ಸಿಕ್ಕಾಪಟ್ಟೆ ಸಿಂಪಲ್, ನಾನು ಆಲ್ವೇಸ್ ಇದೇ ಪ್ರಿಫರ್ ಮಾಡೋದು. ನನಗೆ ಚಿಕ್ಕವೇ ಇಷ್ಟ ಆಗೋದು. ಇನ್ನು ಅದ್ರ ಜೊತೆಗೆ ಅದು ಅಂದರೆ ದೇವ್ರ ಥರ ಕಾಣಿಸ್ಬಿಡ್ತೀನಿ ಅಷ್ಟೇ. ಸೊ ಅದಕ್ಕಾಗಿ ಅದಕ್ಕಿರಲಿ ಅಂತಲೇ ನಾನು ಈ ಚಿಕ್ಕದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಚಿಕ್ಕದೇ ಅದನ್ನು ತುಂಬ ಸ್ಟ್ರಾಂಗಾಗಿರೋದೆ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಡೀಟೇಲ್ಸ್ ಹೇಳ್ತೀನಿ. ಆ್ಯಂಡ್ ಇದು ಬಂದು ನಾನು ತುಂಬ ಇಷ್ಟಪಟ್ಟು ತೊಗೊಂಡೆ. ನಾನು ಪ್ರೀವಿಯಸಲ್ಲಿ ಒಂದು 10 years ಬ್ಯಾಕಲ್ಲಿ ದವನಮ್ಮಲ್ಲಿ ಒಂದು 3/4 ತೊಗೊಂಡಿದ್ದೆ, ಲಾಂಗ್ ಚೈನ್ ಥರ. ಅದಕ್ಕೆ ಸೆಟ್ ಕೂಡ ಇಯರಿಂಗ್ಸ್ ತೊಗೊಂಡಿದ್ದೀನಿ, ಲೈಕ್ ದೊಡ್ಡ ಜುಮ್ಕಿ ಥರ ಬರ್ತಾವಲ್ಲ ಆ ಥರ. ಬಟ್ ನನಗೆ ಅಷ್ಟೊಂದು ಗ್ರ್ಯಾಂಡ್ ಇಷ್ಟಪಟ್ಟಿಲ್ಲ ಅಂದರೆ ಅದಕ್ಕೂ ಸೆಟ್ ಆಗೋ ಥರ ನಾನು ಯಾವಾಗೂ ಹಂಗೆ ತೊಗೊಳೋದು. ಲೈಕ್ ಈ ಥರ ತೊಗೊಬೇಕು ಅಂದರೆ ಅದಕ್ಕೆ ಅಂದರೆ ಒಂದು 2-3 ಸರ ಇದ್ದಾವೆ, ಯಾವುದ್ರಲ್ಲಿ ಸೆಟ್ ಆಗುತ್ತೆ ಆ ಥರ ತೊಗೊಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಂಗೆ ಒಂದೇ ಥರ ಹಾಕ್ಕೊಳಕ್ಕೆ ಇಷ್ಟ ಅಲ್ಲ. ಫಸ್ಟ್ ಆಫ್ ಆಲ್ ನಾನು ಹಾಕ್ಕೊಳ್ಳೋದೇ ಇಲ್ಲ, ನಂಗೆ ಗೋಲ್ಡ್ ಏನೂ ಹಾಕ್ಕೊಳ್ಳೋದೇ ಇಲ್ಲ ಆ ಥರ ದೊಡ್ಡದೆಲ್ಲ. ನನಗೆ ಎಲ್ಲೋದ್ರೂ ಆರ್ಟಿಫಿಷಿಯಲ್. ಮೊನ್ನೆ ಕೂಡ ನಾನು ಚಿಕ್ಕಪೇಟೆ ಶಾಪಿಂಗ್ ಹೋದಾಗೂ ಒಂದಲ್ಲ 2 ಆರ್ಟಿಫಿಷಿಯಲ್ ಸರ ತೊಗೊಂಡೆ. ಆ್ಯಂಡ್ ಈಗ ರಕ್ಷಾಬಂಧನ ಇರೋದಕ್ಕೆ ನಮ್ಮ ಭಯ್ಯ ಒಬ್ರು ಇದ್ದಾರೆ, ಅವ್ರಿಗೂ ನಂಗೆ ರಿಟರ್ನ್ ಗಿಫ್ಟ್ ಏನು ಕೊಡ್ತೀರಾ ಅಂತ ಕೇಳಿ ಫೈನಲ್ ಕ್ಯಾಚ್ ಆಗಿ ಮೇಡಮ್ ಬಂದುಬಿಟ್ರು. ಸೊ ಆಮೇಲೆ ನಾನೇ ಸರ ಸೆಲೆಕ್ಟ್ ಮಾಡ್ಕೊಂಡು ಅದು ಒಂದು ತೆಗೆಸ್ಕೊತಾ ಇದ್ದೀನಿ. ಅದೇನೋ ನಾನು ಗಿಫ್ಟ್ ಕೊಡೋಕ್ಕೆ ಎಷ್ಟು ಇಷ್ಟಪಡ್ತೀನೋ ತೆಗೆಸ್ಕೊಳಕ್ಕಂತೂ ಅದಕ್ಕೆ ಡಬಲ್ ಇಷ್ಟಪಡ್ತೀನಿ. ಹಾಗೆ ನಂಗೆ ಅದೇನೋ ಯಾರನ್ನ ಕೊಡಿಸ್ತೀನಿ ಅದಂತೂ ನಿಜ ಬಿಡೋದೇ ಇಲ್ಲ, ಕೊಡ್ಸೋವರೆಗೂ ಬಿಡೋಲ್ಲ. ಯಾವಾಗ ಕೊಡಿಸ್ತೀರಾ ಅಂತ ಕೇಳ್ತಾನೇ ಇರ್ತೀನಿ ಹಂಗೆ. ಸೊ ಅದರದ್ದು ಡೀಟೇಲ್ಸ್ ಹೇಳ್ತೀನಿ. ಫಸ್ಟ್ ಇದು ಹೇಳ್ತೀನಿ. ಇದು ಬಂದ್ಬಿಟ್ಟು 7 grams ಇದೆ. ಎಕ್ಸಾಕ್ಟಾಗಿ 7 grams ಇದೆ. ಇದ್ರ ಪ್ರೈಸ್ ಬಂದು 51,800. ಮೇಕಿಂಗು ಗೋಲ್ಡ್ ರೇಟು ಅದೆಲ್ಲ ದೇವರಣೆ ನಂಗೆ ಗೊತ್ತಿಲ್ಲ. ಇಲ್ಲಿ ರೇಟ್ ಇರೋದಕ್ಕೆ ನಾನು ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ, ಓಕೆನಾ? ಸೊ ಇದು ಎಷ್ಟು ಕ್ಯೂಟಾಗಿದೆ. ಬಟ್ ಇದು 7 grams ಇರೋದಕ್ಕೆ ಅಷ್ಟೊಂದು ಕಾಸ್ಟ್ಲಿ. ಇನ್ನೊಂದು ಬಂದ್ಬಿಟ್ಟು ಇದು 5.5 ಅಷ್ಟೇ ಇರೋದು, 5.5 grams ಇದೆ. ಇದು ಬಂದ್ಬಿಟ್ಟು 39,900. ಸೊ ಎರಡದು ಪ್ರೈಸಸ್ ಹೇಳಿದ್ದೀನಿ. ಸೀರಿಯಸ್ಲಿ ನನಗೆ ನಿಜ ಪಾಪ ಇಷ್ಟೊಂದು ಜನ ನನಗೆ ಯಾವುದಕ್ಕನ್ನ ಪ್ರೈಸ್ ಹೇಳಿದ್ರೆ ನನಗೆ ಗೋಲ್ಡ್ ಪ್ರೈಸ್ ನಿಜ ಗೊತ್ತಿರಲ್ಲ. ಬಿಕಾಸ್ ನಾನು ಯೂಶ್ವಲಿ ನಾನು ತಗೊಳಕ್ಕೆ ಹೋದ್ರು ಇಷ್ಟ ಓಕೆ ಅಷ್ಟು ಆಚೆ ಬರ್ತಿದ್ದಂಗೆ ನಾನು ಮರ್ತೋಗ್ತೀನಿ ಎಷ್ಟು ಕೊಟ್ರಿ ಅಂತ. ಸೀರಿಯಸ್ಲಿ ಅಷ್ಟು
ಎಷ್ಟು ಮರವು ನಂಗೆ ಒಂದೊಂದ್ಸತಿ ನಿಜ ನನಗೆ ಗೊತ್ತಿಲ್ಲ ಯಾಕೆ ಅಂತ. ಆ್ಯಂಡ್ ನಾನೇ ಇಷ್ಟಪಟ್ಟು ಅಂದರೆ ನಮ್ಮ ಮಮ್ಮಿ ಹೇಳಿದರು ನಂಗೆ ಗೋಲ್ಡೇ ಕೊಡಿಸ್ತೀನಿ ಅಂತ. ಆಲ್ಮೋಸ್ಟ್ ನಾನು ಪಿ ಯುಗೆ ಬಂದಾಗಿಂದನೂ, ಅದಕ್ಕೆ ಮುಂಚೆ ನಿಜ ನಂಗೆ ಗೊತ್ತಿಲ್ಲ ನಮ್ಮ ಮಮ್ಮಿ ನನ್ನ ಬರ್ಡೇಗೆ ಏನು ಕೊಡ್ತಿದ್ರು ಅಂತ, ಪ್ರಾಮಿಸ್ ನೆನಪಿಲ್ಲ. ನಾನು ಅನ್ಕೊತೀನಿ ಒಂದೊಂದು ಸತಿ ಲೈಕ್ ನಂಗೆ ಒಂದೊಂದು ವಿಷಯ ನೆನಪಿರಲ್ಲ ಅಂತ, ಬಟ್ ನೋ, ಎಷ್ಟೊಂದು ವಿಷಯ ನಂಗೆ ನೆನಪಿರಲ್ಲ. ಲೈಕ್ ಬಿಫೋರ್ ಪಿ ಯು ನಮ್ಮ ಮಮ್ಮಿ ನನ್ನ ಬರ್ಡೇಗೆಲ್ಲ ಏನು ಕೊಟ್ಟಿದ್ರು ಅಂತಲೂ ನನಗೆ ಗೊತ್ತಿಲ್ಲ. ಮೇ ಬಿ ಅಡುಗೆ ಒಂದು ಮಾಡಿರೋರು, ಬಿಕಾಸ್ ನಾನು ಎವ್ರಿ ಇಯರ್ ಬರ್ಡೇ ಮಾಡ್ಕೊಂಡಿದ್ದೀನಿ. ಅದು ಗ್ರ್ಯಾಂಡಾಗಿ ಜನನ ಕರೆದು ಊಟ ಹಾಕಿ ಮಾಡ್ಕೊಂಡಿರೋದು, ಅಷ್ಟು ಗ್ರ್ಯಾಂಡಾಗಿ ಮಾಡಿದ್ದಾರೆ ನಮ್ಮ ಮನೇಲಿ. ಸೊ ಅಷ್ಟೇ ಗೊತ್ತು, ನಮ್ಮ ಅಮ್ಮ ಗಿಫ್ಟ್ ಕೊಟ್ಟರು ಗೊತ್ತಿಲ್ಲ. ಸೊ ಪಿ ಯುವಿಂದ ಏನಾಯಿತು, ಎವ್ರಿ ಇಯರ್ ರಿಂಗು ಇಲ್ಲ ಇಯರಿಂಗ್ಸ್, ಆಮೇಲೆ ಅವ್ರ ಕಾಲ್ ಚೈನ್, ಇಷ್ಟೇ. ಒಟ್ನಲ್ಲಿ ಎವ್ರಿ ಇಯರ್ ಗೋಲ್ಡೇ ತೆಗೆಸ್ಕೊಂಡಿದ್ದೀನಿ. ಸೊ ಈ ವರ್ಷವೂ ಗೋಲ್ಡೇ ತೊಗೊಳ್ಳಿ ಅಂತ ಅಂದರು ಅಂತ ನಾನೇ ಹೋಗಿ ತೊಗೊಂಡೆ. ಕೊಡಿಸಿ ಅಂತ ಕೇಳಲ್ಲ ನಮ್ಮ ಮಮ್ಮಿನ, ಆದರೆ ಕೊಡಿಸ್ತೀನಿ ಅಂದರೆ ಕೊಡಿಸ್ಕೊಬಿಡ್ತೀನಿ ನನಗೆ. ಸೊ ನೆಕ್ಸ್ಟ್ ಅದನ್ನು ಬಿಟ್ಟರೆ ಅಂದರೆ ನನಗೆ ಸಿಲ್ವರಲ್ಲಿ ತುಂಬ ಇಷ್ಟ ಆಗೋದಂದರೆ ಕಾಲ್ ಚೈನ್. ನನಗೆ ಎಷ್ಟು ಇಷ್ಟ ಅಂದರೆ, ನಾವೆಲ್ಲ 90s ಕಿಡ್ಸ್ ಆಗಿರೋದ್ರಿಂದ ನಂಗೆ ಆವಾಗ ಜಯಮ್ ಮೂವಿ ನೋಡಿದಾಗಿಂದನೂ ಹೆಣ್ಮಕ್ಳು ಅಂದರೆ ಕಾಲ್ ಚೈನ್ ಹಾಕ್ಕೊಬೇಕು, ಮನೇಲಿ ಗಲ್ ಅಂತ ಓಡಾಡ್ತಿರ್ಬೇಕು ಅಂತ ನಂಗೆ ತುಂಬ ಇಷ್ಟ ಕಾಲ್ ಚೈನ್ ಅಂದರೆ. ಎಷ್ಟು ಇಷ್ಟ ಅಂದರೆ, ಇವಾಗ ಇದಕ್ಕೇನ ಹಾಕ್ಕೊತೀನಿ, ನಾನು ರೆಗ್ಯುಲರಾಗಿ ಕಾಲ್ ಚೈನ್ ಹಾಕ್ಕೊತಿದ್ದೆ. ಸೊ ಇದೇನಾದರೂ ನಂಗೆ ಹಳೇದಾಗಿದೆ ಆ್ಯಂಡ್ ನಂಗೆ ಇದು ಬೇಡ, ಬೇರೆ ಡಿಸೈನ್ ಟ್ರೈ ಮಾಡಬೇಕಂದ್ರೆ ಅದನ್ನು ತೊಗೊಂಡೋಗಿ ಹಾಕ್ಬಿಡ್ತಿದ್ದೆ, ಹೊಸ ತೆಗೆಸ್ಕೊತಿದ್ದೆ. ಅಷ್ಟಿಷ್ಟ ನನಗೆ ಕಾಲ್ ಚೈನ್ ಅಂದರೆ. ಇವಾಗ ಹೆಂಗಾಗಿದೆ ಅಂದರೆ, ನಾವು 1.5 ಇಯರಿಂದ ನಾನು ಕಾಲ್ ಚೈನೇ ಹಾಕ್ಕೊಂಡಿಲ್ಲ. ಒಂದು ಬ್ಲ್ಯಾಕ್ ಕಲರ್ ಇದೆ, ದೃಷ್ಟಿ ಆಗಬಾರ್ದು ಅಂತ ಹಾಕ್ಕೊತಾರಲ್ಲ, ಇವಾಗ ಅದು ಸಿಲ್ವರಲ್ಲೇ. ಸೊ ಅದನ್ನು ಹಾಕ್ಕೊಂಡಿದ್ದೀನಿ ಅಷ್ಟೇ, ಕಾಲ್ ಚೈನೇ ಹಾಕ್ಕೊತಿಲ್ಲ. ಬಿಕಾಸ್ ನಾನು ಒಂದೊಂದ್ಸಲ ಜೀನ್ಸ್ ಜಾಸ್ತಿ ಹಾಕ್ಕೊತೀನಿ, ಒಂದ್ಸಲ ಮ್ಯಾಕ್ಸಿ ಡ್ರೆಸ್ ಹಾಕ್ಕೊತೀನಿ. ಅದಕ್ಕೆ ಸೆಟ್ ಆಗಲ್ಲ ಅನ್ನೋ ಒಂದೇ ಒಂದು ಕಾನ್ಸೆಪ್ಟಿಂದ ನಾನು ಕಾಲ್ ಚೈನೇ ಹಾಕ್ಕೊತಿಲ್ಲ. ಸ್ಟಿಲ್ ನಮ್ಮಮ್ಮ ಈ ಕಾಲ್ ಚೈನ್ ಕೊಡಿಸಿದ್ರು, ಬಟ್ ಇದನ್ನು ಏನು ಹಾಕ್ಕೊತಿಲ್ಲ, ನನಗೆ ಹಾಗೆ ಇಟ್ಟಿದ್ದೀನಿ. ತಂದು 1.5 ಮಂತ್ ಮೇಲೆ ಆಯಿತು, ಬಟ್ ಸ್ಟಿಲ್ ನಾನು ಹಾಕ್ಕೊತಿಲ್ಲ. ನೋಡೋಣ ಯಾವಾಗಾದರೂ ಹಾಕ್ಕೊತೀನಿ ಅಂತ ಹೇಳಿದ್ದೀನಿ. ನೋಡೋಣ, ನಾಳೆ ನಾಡಿದ್ದು ಹಬ್ಬ ಇರೋದನ್ನು ಹಾಕ್ಕೊತೀನಿ. ನನಗೆ ಸಿಕ್ಕಾಪಟ್ಟೆ ಇಷ್ಟ. ನಾನು ಹೇಗೆ ಅಂದರೆ, ಇದನ್ನು ಹಾಕ್ಕೊತೀನಿ ಒಂದು 6 ತಿಂಗಳು ಇಲ್ಲ ವರ್ಷ ಹಾಕ್ಕೊತೀನಿ. ಆಮೇಲೆ ನಂಗೆ ಇದು ಹಳೇದಾಗಿದೆ ಅನ್ಸಿದ್ರೆ ಪಕ್ಕ ಚೇಂಜ್ ಮಾಡ್ತೀನಿ. ನಾನು ಈ 10 ಇಯರ್ಸಲ್ಲಿ ಮೋರ್ ದೆನ್ 10 ಕಾಲ್ ಚೈನ್ ಹಾಕ್ಕೊಂಬಿಟ್ಟಿದ್ದೀನಿ. ತೀರಾ ವೆಯ್ಟ್ ಲೈಕ್ ತುಂಬ ಚೆನ್ನಾಗಿರೋದು ದೊಡ್ಡ ಕಾಲ್ ಚೈನ್ ಹಾಕ್ಬಿಡಲ್ಲ, ಇಟ್ಕೊಂಡಿದ್ದೀನಿ. ಬಟ್ ಈ ಥರ ಸಣ್ಣ ಪುಟ್ಟ ಕಾಲ್ ಚೈನ್ಗಳೆಲ್ಲ ಹಾಕ್ಬಿಟ್ಟು ಇನ್ನೊಂದು ತೊಗೊಂಡು ಹಾಕ್ಕೊತೀನಿ. ಅಷ್ಟಿಷ್ಟ ನನಗೆ. ಲೈಕ್ ಹೊಸ್ದಾಗಿರಬೇಕು, ಸ್ವಲ್ಪ ನನ್ನ ಕಾಲು ಬೆಳ್ಳಿಗಿರೋದ್ರಿಂದ ಬೆಳ್ಳಗೆ ಕಾಣಿಸ್ಲಿ ಅಂತ ಆಸೆ. ಸ್ವಲ್ಪ ಕಪ್ಪಗಾಗ್ತಿದ್ದಂಗೆ ಯೂಶ್ವಲಿ ನಾನು ಹಾಕ್ಬಿಡ್ತೀನಿ. ನಂಗೆ ಗೊತ್ತು ಹಾಕಿದ್ರೆ ಲಾಸ್ ಅಂತ, ಬಟ್ ನಾನು ಬೇರೆ ಏನು ಹಾಕ್ತೀನೋ ಬಿಡ್ತೀನೋ ಸಿಲ್ವರ್ ಮಾತ್ರ ಹಾಕಿ ತೊಗೊತಾ ಇರ್ತೀನಿ. ಸೊ ನೆಕ್ಸ್ಟ್ ಇದು ನನಗೆ ಜಾಸ್ತಿ ಸೌಂಡ್ ಬರುತ್ತಲ್ಲ, ಗಲ್ ಅಂತ, ಅಂಥದ್ದೊಂದು ಕಾಲದಲ್ಲಿ ತುಂಬ ಆಸೆ ಇತ್ತು. ಆಮೇಲೆ ಈ ನಾಗವಲ್ಲಿ ಬಂದಂಗೆಲ್ಲ ಫೀಲ್ ಆಗೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಒಂದು ಸಲಿನೂ ಆ ಥರದ್ದು ಕೊಂಡ್ಕೊಂಡಿಲ್ಲ. ಇದನ್ನು ನಮ್ಮ ಮಮ್ಮಿ ತಗೊಟ್ಟಿದ್ದು, ಇದು ನಂಗೆ ತುಂಬ ಇಷ್ಟ ಆಯಿತು. ಇನ್ನೊಂದಿದೆ ರೀಸೆಂಟಾಗಿ ತೊಗೊಂಬಂದಿರೋದು, ಇದು ಗುಂಡುಗಳ್ದು. ಎಷ್ಟು ಚೆನ್ನಾಗಿದೆ ಇದೂ ಅಂದರೆ. ಬಟ್ ಈ ಥರ ಡಿಸೈನ್ ಇತ್ತು ಅಂದರೆ ನಾವು ಇದಕ್ಕೆಲ್ಲ ಹಾಕ್ಕೊಬೋದು. ಲೈಕ್ ನಾವು ಮ್ಯಾಕ್ಸಿ ಇನ್ನೊಂದು ಮತ್ತೊಂದು ಹಾಕ್ಕೊಂಡ್ರು ಹಾಕ್ಕೊಬೋದು. ಬಟ್ ನಾನು ಯಾಕೋ ಇನ್ನೂ ಹಾಕ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿಲ್ಲ. ನಾನು ಹಾಕ್ಕೊಂಡ್ರೆ ಹೆಂಗೆ ಅಂದರೆ ಹಾಕ್ಕೊತಾನೇ ಇರ್ತೀನಿ, ತೆಗೆದಿಟ್ರೆ ಹೆಂಗೆ ಅಂದರೆ ನನ್ನ ಹಾಕ್ಕೊಳ್ಳೋಕ್ಕೆ ಹೋಗಲ್ಲ ಆ ಥರ. ಪರ್ಟಿಕ್ಯುಲರಾಗಿ ಏನಂದರೆ ಏನೋ ಅಷ್ಟೇ, ನಾನು ಯಾವಾಗೂ ಗೋಲ್ಡ್ ಇಯರಿಂಗ್ಸ್ ಇರೋದ್ರಿಂದ ಗೋಲ್ಡ್ ಇಯರಿಂಗ್ಸ್ ಇಟ್ಕೊಂಡು ಬಿಟ್ಬಿಡ್ತೀನಿ, ಚೇಂಜ್ ಮಾಡೋಕ್ಕೆಲ್ಲ ಹೋಗಲ್ಲ. ಸೊ ನೆನ್ನೆ ಒಂದು ನಾನು ಗೆಟ್ ರೆಡಿ ವಿತ್ ಮೀ ವಿಡಿಯೋಗಾಗಿ ಗೋಲ್ಡ್ ಇಯರಿಂಗ್ಸ್ ಬಿಚ್ಚಿ ಆರ್ಟಿಫಿಷಿಯಲ್ದು ಹಾಕ್ಕೊಂಡಿದ್ದೆ, ಲೈಕ್ ಸ್ಯಾರಿಗೆ ಮ್ಯಾಚ್ ಆಗಲಿ ಅಂತ. ಸೊ ಹೆಂಗೂ ಕಿವಿ ಖಾಲಿ ಇತ್ತಲ್ಲ, ಗೋಲ್ಡನ್ನ ಎತ್ತಿಕ್ಬಿಟ್ಟು ಅದಕ್ಕೆ ಇವತ್ತು ಆರ್ಟಿಫಿಷಿಯಲ್ ಇಟ್ಕೊಂಡಿದ್ದೀನಿ. ಸೊ ಹೆಂಗೆ ಕಂಟಿನ್ಯೂ ಮಾಡ್ತೇನೋ ಹಾಗೆ. ಸೊ ಇಟ್ಸ್ ಡಿಪೆಂಡ್ ಆನ್ ಮೈ ಮೂಡ್ ಅಷ್ಟೇ. ಓಕೆ, ಚೇಂಜ್ ಮಾಡ್ಬಿಟ್ಟು ಗೋಲ್ಡೇ ಇಟ್ಕೊಂಡು ಅಂದರೆ ಗೋಲ್ಡೇ ಇಟ್ಕೊತೀನಿ, ಇಲ್ಲ ಅಂದರೆ ಹೀಗೇನೋ ಡಿಸೈನಾಗಿ ಇಟ್ಕೊತೀನಿ. ನನ್ನ ಹತ್ರ ಸುಮಾರು ಓಲೆ ಇದೆ, ಬಟ್ ನಾನು ಇಟ್ಕೊಳೋದೇ ಇಲ್ಲ. ಎಷ್ಟೊಂದು ಸಲ ಫಿಲ್ಟರ್ ಮಾಡಿ ಅಕ್ಕಪಕ್ಕ ಮಕ್ಕಳೆಲ್ಲ ಇರ್ತಾರಲ್ಲ ಅವ್ರಿಗೆಲ್ಲ ಕೊಟ್ಬಿಟ್ಟಿದ್ದೀನಿ. ಎಸ್, ಮಕ್ಕಳು ಅಂದಿದ್ದಕ್ಕೆ ನೆನಪಾಯಿತು. ನಮ್ಮ ಅಕ್ಕಪಕ್ಕ ಸರೌಂಡಿಂಗ್ಸಲ್ಲಿ ಏನಿಲ್ಲ ಅಂದರೆ ಹೆಣ್ಮಕ್ಳು ಒಂದು 10 ಜನ ಇದ್ದಾರೆ. ಸೊ ನಾನು 6K ರೀಚ್ ಆಗಿದ ತಕ್ಷಣ ಅವ್ರಿಗೆಲ್ಲ ಹೇಳ್ಬಿಟ್ಟಿದ್ದೀನಿ, ಪಾಪ ನಿಮ್ಮನ್ನೆಲ್ಲ ಇಲ್ಲಿ ಚಾಟ್ಸ್ ಕರ್ಕೊಂಡೋಗಿ ಪಾನಿಪುರಿ ಕೊಡಿಸ್ತೀನಿ. ಆಮೇಲೆ ಎಲ್ರಿಗೂ ನಾನು ಬಾಯ್ಸ್ ಹತ್ರ ಅಷ್ಟೊಂದು ಮಾತಾಡೋಲ್ಲ, ಚಿಕ್ಕ ಮಕ್ಕಳಾದರೂ ಬಾಯ್ಸ್ ಹತ್ರ ನಾನೇನೋ ಅಷ್ಟೊಂದು ಮಾತಾಡೋಲ್ಲ. ನನಗೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ. ಸೊ ಎಲ್ರಿಗೂ ಹೇಳಿದ್ದೀನಿ, ನಿಮ್ಮೆಲ್ರಿಗೂ ಒಂದೊಂದು ಸರ ಗಿಫ್ಟ್ ಕೊಡ್ತೀನಿ ಅಂತ. ಸೊ ಅದನ್ನು ಮಾಡೋಣ ಅಂದ್ಕೊಂಡಿದ್ದೀನಿ, ಬಟ್ ಆಫ್ಟರ್ 6K ರೀಚ್. ಯಾಕಂದರೆ ಆಬ್ವಿಯಸ್ಲಿ ಕೊಡಿಸೋದುಂಟು, ಆ್ಯಂಡ್ ಆಬ್ವಿಯಸ್ಲಿ 6K ರೀಚ್ ಅಂತೂ ಹಾಗೇ ಆಗ್ತೀನಿ ನಾನು, ಗೊತ್ತು. ಅದಕ್ಕೆ ನಾನು ಹೇಳಿದ್ದೀನಿ ನಮ್ಮ ಮಕ್ಕಳು, ಅವರೆಲ್ಲರೂ ನಾನು ವೀಡಿಯೋಸ್ ನೋಡ್ತಾರೆ, ಬಂದು ಕೇಳ್ತಾರೆ, ಅಕ್ಕ 6K ಆಯಿತಾ ಅಂತ. ಆದರೆ ಕೊಡಿಸ್ತೀನಿ ಕಣ್ರೆ, ಕೊಡಿಸ್ತೀನಿ ಆಮೇಲೆ ಬಿಡೋಲ್ಲ. ಯಾಕಂದರೆ ನಾನೇನು ನಿಮ್ಗೆ ಸುಮ್ಮನೆ ಹೇಳ್ತಾ ಇಲ್ಲಲ್ಲ, ತಂದು ಇಟ್ಬಿಟ್ಟಿದ್ದೀನಿ ಟು ಬಿ ಫ್ರ್ಯಾಂಕ್ ಹೇಳ್ಬೇಕಂದ್ರೆ. ಬಟ್ ಅವ್ರು ವೀಡಿಯೋ ನೋಡ್ತಾರೆ ಅಂತ ನಾನು ಮೆನ್ಷನ್ ಮಾಡ್ತಿರ್ಲಿಲ್ಲ, ಅಷ್ಟು ಆಲ್ರೆಡಿ ತಂದು ಇಟ್ಟಿದ್ದೀನಿ.
ಐ ಮೀನ್ ನಮ್ಮಮ್ಮ ಎಲ್ಲ ಸೆಲೆಕ್ಟ್ ಮಾಡಿರೋದು. ಸೊ ಎಲ್ರಿಗೂ ಒಂದೊಂದು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಆಮೇಲೆ ನನ್ನ ಹತ್ರ ಒಂದು ಮಿನಿ ಲಿಪ್ಸ್ಟಿಕ್ಸ್ ಇದೆ, ಜಸ್ಟ್ ಹರ್ಬ್ಸ್ದು ಅದು ನೋಡೋಣ, ಅದು ಎಲ್ರಿಗೂ ಒಂದೊಂದು ಕೊಡ್ತೀನಿ. ಅವ್ರ ಮಮ್ಮೀಸ್ ಬೈತಾರೆ ಲಿಪ್ಸ್ಟಿಕ್ ಹಾಕೊಂಡ್ರೆ, 1-2-3 ಕೊಟ್ಟಿದ್ದೆ. ಅವ್ರು ಯಾವಾಗೂ ಹಾಕ್ಕೊತಾ ಇದ್ರು ಅಂತ ಅವ್ರ ಮಮ್ಮಿ ಅವ್ರು ಬೈಯೋರು ಅಂತ ನಾನು ಸುಮ್ಮನೆ ಆಗಿಬಿಟ್ಟಿದ್ದೀನಿ ಅಷ್ಟೇ. ಸೊ ಗಿವ್ ಅವೇ ಬಗ್ಗೆ ಆಲ್ರೆಡಿ ಅನೌನ್ಸ್ ಮಾಡಿಬಿಟ್ಟಿದ್ದೀನಿ, ಹೇಗೆ ಏನು ರೂಲ್ಸ್, ಆಮೇಲೆ ನಾನು ಯಾವಾಗ ರೀಚ್ ಆದಾಗ ಆ ಥರ ಗಿವ್ ಅವೇ ಮಾಡ್ತೀನಿ ಅಂತಲ್ಲ, ಎವ್ರಿ ಮೈಲ್ ಸ್ಟೋನಿಗೆ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಇವಾಗ ನಾನು 10K ರೀಚ್ ಆಗಿದ ತಕ್ಷಣ ರ್ಯಾಂಡಮ್ ಕಮೆಂಟ್ ಯಾವ್ದು ನಂಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ಅವ್ರ ಕಮೆಂಟ್ಗೆ ನಾನು ಅಲ್ಲೇ ರಿಪ್ಲೈ ಮಾಡಿಬಿಟ್ಟು, ಎನಿವೆ ನನ್ನ ಮೇಲ್ ಐ ಡಿ, ನನ್ನ ಇನ್ಸ್ಟಾ ಐ ಡಿ ಕೊಟ್ಟಿರ್ತೀನಿ, ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮ್ಮ ಅಡ್ರೆಸ್ ತೊಗೊಂಡು ನಿಮ್ಗೆ ಯಾವ್ದಾದ್ರು ಒಂದು ಪ್ರಾಡಕ್ಟ್ ಆದರೂ ಬುಕ್ ಮಾಡ್ತೀನಿ. ಇಲ್ಲ ನಿಮಗೆ ದುಡ್ಡು ನೀಡಿತ್ತು ಅಂದರೆ 1000 ದುಡ್ಡನ್ನ ಫೋನ್ಪೇ ಅವ್ರು ಗೂಗಲ್ ಪೇ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಲೈಕ್ ಈಚ್ ಮೈಲ್ ಸ್ಟೋನ್ ಒಬ್ಬೊಬ್ಬರಿಗೆ ಅಷ್ಟೇ. ಆಮೇಲೆ ನಾನು ತುಂಬ ರಿಚ್ ಏನಲ್ಲ, ಸೊ ಅದಕ್ಕಾಗಿ ಬಟ್ ಏನೋ ನನ್ನ ಖುಷಿಗಾಗಿ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ, ನಾನು 10K ರೀಚ್ ಆಗೋದು ಯಾವಾಗ, ಆ ಫಸ್ಟ್ ಲಕ್ಕಿ ವಿನ್ನರ್ ಯಾರು ಎಲ್ಲ ನಾನು ನೋಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ನೋಡೋಣ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋ ಬಂದ್ಬಿಟ್ಟು ನಾನು ಲಾಂಗ್ ಹಾರದನ್ನು ವಿಡಿಯೋ ಮಾಡ್ತೀನಿ. ಬಟ್ ಅದ್ರ ಡೀಟೇಲ್ಸ್ ನನಗೇನು ಗೊತ್ತಿಲ್ಲ, ಬಿಕಾಸ್ ಅದು ನಮ್ಮ ಮಮ್ಮಿ ನಮ್ಮ ಆಂಟಿ ಹೋಗಿ ತೊಗೊಂಬಂದಿರೋದು. ನನಗೆ ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ಏನಾಗಲಿ ನಾನೇ ಹೋಗಿ ತೊಗೋಬೇಕು, ಆ ಥರ ಪರ್ಟಿಕ್ಯುಲರಾಗಿ ಏನಿಲ್ಲ. ಬಿಕಾಸ್ ನಮ್ಮ ಮನೆಯವ್ರಿಗೆ ಎಲ್ರಿಗೂ ಟೇಸ್ಟ್ ಚೆನ್ನಾಗಿರೋದ್ರಿಂದ ನಮ್ಮ ಮಮ್ಮಿ ನಮ್ಮ ಆಂಟಿ ಯಾರು ಹೋಗಿ ನೋಡಿದ್ರು ನನಗೆ ಓಕೆ, ಚೆನ್ನಾಗೈತಾ ಆಂಟಿ, ಚೆನ್ನಾಗೈತಮ್ಮ ತಂದುಬಿಡಿ ಅಷ್ಟೇ. ಬಟ್ ನನ್ನ ಕನ್ಫರ್ಮೇಷನ್ಗೆ ಒಂದು ಸಲ ಫೋಟೋ ಕಳಿಸ್ತಾರೆ, ಅವ್ರು ಫೋಟೋ ಕಳಿಸಿದ್ರು ಮತ್ತೆ ಕಾಲ್ ಮಾಡಿ ನೀವು ಹಾಕ್ಕೊಂಡು ನೋಡಿ ಚೆನ್ನಾಗಿ ಕಾಣಿಸ್ತಿದ್ರೆ ತನ್ನಿ ಅಷ್ಟೇ. ನನಗೆ ನಾನೇ ನೋಡಬೇಕು, ಅಯ್ಯೋ ನನ್ನ ಪ್ರಾಡಕ್ಟ್ಸ್ನ ನಾನೇ ಇಷ್ಟಪಡ್ಬೇಕು ಹಂಗೆಲ್ಲ ಏನಿಲ್ಲ. ಅದು ಗೋಲ್ಡ್ ಆಗಲಿ ಸಿಲ್ವರ್ ಆಗಲಿ ಸ್ಯಾರಿ ಆಗಲಿ ಡ್ರೆಸ್ ಆಗಲಿ ನಮ್ಮ ಮನೆಯವ್ರು ಯಾರು ತೊಗೊಂಬಂದ್ರು, ಬಿಕಾಸ್ ನಮ್ಮ ಮನೇಲಿ ಎಲ್ರಿಗೂ ಟೇಸ್ಟ್ ಚೆನ್ನಾಗಿದೆ, ಎಲ್ರಿಗೂ ಗೊತ್ತು ನಾನು ತುಂಬ ಸಿಂಪಲ್ ಇಷ್ಟಪಡ್ತೀನಿ ಅಂತ. ಸೊ ಯಾರು ಹೆಂಗೆ ತೊಗೊಂಬಂದ್ರು ನಾನು ಇಷ್ಟಪಡ್ತೀನಿ. ಆಮೇಲೆ ನಾವು ಸ್ವಲ್ಪ ದುಡ್ಡೋರ್ಗೆ ಇಡ್ತಾರೆ, ದೊಡ್ಡೋರು ಏನು ಹೇಳ್ತಾರೆ ಹಾಗೆ ಕೇಳೋದು. ಸೊ ಅವ್ರಿಗೆ ಚೆನ್ನಾಗಿರುತ್ತೆ, ಚೆನ್ನಾಗಿರುತ್ತಾ, ಓಕೆ. ಈ ಚೆನ್ನಾಗಿರಲ್ಲ ಬೇಡ ಅಂದರೆ ಓಕೆ ಬೇಡ. ಸೊ ಈ ಥರ ಮಗು ನಮ್ಮ ಮನೇಲಿ ನಾನು. ಸೊ ಅದಕ್ಕಾಗಿ ಎಲ್ಲ ಅವ್ರು ಹೇಳ್ದಂಗೆ ನಂಗೆ ಕೇಳೋದು, ಅವ್ರು ಇಷ್ಟಪಟ್ಟ ನಂಗೆ ಇಷ್ಟ ಆದಂಗೆ ಫಿಕ್ಸ್, ಅದೇ ಫೈನಲ್. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಟೇಕ್ ಅ ಮೂಮೆಂಟ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಟು ಹಿಮಾ ವರ್ಲ್ಡ್. ಆದಷ್ಟು ಬೇಗ 6K ರೀಚ್ ಮಾಡಿ, ಮಕ್ಕಳಿಗೆಲ್ಲ ಗಿಫ್ಟ್ ಕೊಡೋಣ. ಆ್ಯಂಡ್ 10K ರೀಚ್ ಮಾಡಿ ನಿಮ್ಮಲ್ಲೂ ಒಬ್ರಿಗೆ ಒಂದು ಗಿಫ್ಟ್ ಕೊಡೋಣ. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.